Okay. So we shall continue with the previous session, that is biotechnology and its application. And we were studying about the biotechnological applications in medicine. So we have already studied the insulin production, the gene therapy, and now another application of biotechnology in medicine, that is molecular diagnosis. Molecular diagnosis. So when we go for molecular diagnosis, sometimes what happens, we suffer from some diseases, but we don't know what happens with me. We go on checking and checking for checkups and checkups. Still, the doctors have doubt what kind of diseases we are having. Some diseases can be recognized by the symptoms, and some, even though there are symptoms, but it is not traceable. What is the ವಾಟ್ ಈಸ್ ದ ಕಾಸ್ ಫಾರ್ ದಟ್ ಡಿಸೀಸಸ್. ಒಂದೊಂದ್ಸಲ ಕಾಯಿಲೆ ಬರುತ್ತೆ ನಮ್ಗೆ, ಪದೇ ಪದೇ ನಾವು ಚೆಕಪ್ಗೆ ಹೋಗ್ತೀವಿ. ಆದ್ರೆ ಏನಾಗುತ್ತೆ ಅಂದ್ರೆ ಚೆಕಪ್ ಮಾಡಿಸಿದ್ರು ಕೂಡ ಏನ್ ಕಾಯಿಲೆ ಅಂತ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಕೆಲವೊಂದು ವೈರಲ್ ಕಾಯಿಲೆಗಳು ಬಂದಾಗ ನಮ್ಗೆ ಸಿಂಪ್ಟಮ್ಸ್ ನಲ್ಲಿ ಕೂಡ ಅದನ್ನ ಪತ್ತೆ ಹಚ್ಚೋದಕ್ಕೆ ಆಗೋದಿಲ್ಲ. ಅಂತ ಟೈಮ್ ನಲ್ಲಿ ನಾವು ಮಾಲಿಕ್ಯುಲರ್ ಡಯಾಗ್ನೋಸಿಸ್ ಅನ್ನ ಮಾಡ್ಬೇಕಾಗುತ್ತೆ. ಸೊ ಮಾಲಿಕ್ಯುಲರ್ ಡಯಾಗ್ನೋಸಿಸ್ ನಲ್ಲಿ 3 ಮೆಥಡ್ಸ್ ಇದೆ. ದೇರ್ ಆರ್ 3 ಮೆಥಡ್ಸ್ ಇದೆ. ಯಾವುದೆಲ್ಲ? Recombinant DNA technology, polymerase chain reaction, and enzyme-linked immunosorbent assay. Enzyme-linked immunosorbent assay, ಇದು ELISA ಅಂತ ಹೇಳ್ತಾರೆ. It's called ELISA. So, ಟ್ರೆಡಿಷನಲ್ ಮೆಥಡ್ ಅಂದ್ರೆ ಇದಕ್ಕಿಂತ ಮೊದಲು ಯಾವ ಮೆಥಡ್ ನಾವು ಜನರಲಿ ಆಗಿ ನಾವು ಒಂದು ಲ್ಯಾಬೊರೇಟರಿಗೆ ಇದು ಬ್ಲಡ್ ಚೆಕ್ಅಪ್ ಗೆ ಸೀರಮ್ ಚೆಕ್ಅಪ್ ಅಥವಾ ಯೂರಿನ್ ಅನಾಲಿಸಿಸ್ ಅನ್ನು ಮಾಡಿಸ್ಕೊಳ್ತಾ ಇದ್ವಿ. ಬಟ್ ನೌ ಡೇಸ್ ಇಟ್ ಈಸ್ ಅನ್ ವೆಲ್ ಅಡ್ವಾನ್ಸ್ಡ್ ಒಂದು ಟೆಕ್ನಾಲಜಿ ಇನ್ ದ ಮೆಡಿಕಲ್ ಫೀಲ್ಡ್, ಇನ್ ದ ಮೆಡಿಸಿನ್, ದಟ್ ಈಸ್ the molecular diagnosis, and we use 3 major technology of biotechnology, that is the recombinant DNA technology, rDNA technology, polymerase chain reaction, PCR technique, and ELISA, enzyme linked immunosorbent assay. Let us see what is recombinant DNA technology and what is the procedure that is done in this diagnostic method. So in the recombinant DNA technology, the cells are cloned from the patient. First, we have to collect the sample, the blood samples, and then we have to extract the RNAs, extract RNAs or DNAs, whatever the nucleotide that is present, whether it is a viral, ಆದರೆ ನಮಗೆ ವೈರಸಸ್ ನ ಇನ್ಫೆಕ್ಷನ್ ಆದ್ರೆ ಅಲ್ಲಿ RNA ಡೆಫಿನೆಟ್ಲಿ RNA ವೈರಸ್ ನಿಂದ ಬಂದ್ರೆ, ಇಲ್ಲ DNA ಇಂದ ಬಂದ್ರೆ DNA ಇರುತ್ತೆ. ಸೊ ಈ ತರ ನಾವು ಅದನ್ನ ನ್ಯೂಕ್ಲಿಯೋಟೈಡ್ ಅನ್ನ ಏನ್ ಮಾಡ್ಬೇಕು, ಐಸೋಲೇಟ್ ಮಾಡ್ಬೇಕು, ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಆಮೇಲೆ ಅದನ್ನ ಏನು ಆ ಸಿಂಗಲ್ ಸ್ಟ್ಯಾಂಡರ್ಡ್ DNA or RNA ಲೇಬಲ್ ಅದನ್ನ that we have to label it with the radioactive isotope ಅಥವಾ radioactive molecule, particularly P32 ನ ಇಲ್ಲಿ ಯೂಸ್ ಮಾಡ್ತಾರೆ. And that is allowed with hybridized with the complementary DNA of the cloned cell. ಈಗ ಕ್ಲೋನ್ಸ್ ನಮ್ಮ ಸೆಲ್ಸ್ ನಲ್ಲಿ ನಾರ್ಮಲ್ DNA ಇರುತ್ತವೆ, ಇನ್ಫೆಕ್ಷನ್ ಆಗಿದ್ರೆ ದೆನ್ ದಟ್ DNA ಕೂಡ ಇರುತ್ತೆ. ನಾರ್ಮಲ್ DNA ಕಾಂಪ್ಲಿಮೆಂಟರಿ ಆಗಿರುತ್ತೆ. ನಮ್ದು ಬೇರೆ ಕಡೆಯಿಂದ ಫಾರಿನ್ ಇಂದ ಬಂದ್ರೆ ಅಂದ್ರೆ ಪ್ಯಾಥೋಜನ್ಸ್ ಇಂದ ಬಂದ್ರೆ, ವೈರಸ್ ನಿಂದ ಅಥವಾ ಬ್ಯಾಕ್ಟೀರಿಯಾದಿಂದ ಬಂದಿದ್ರೆ ಅದು ಏನಾಗಿರಲ್ಲ, ಕಾಂಪ್ಲಿಮೆಂಟರಿ ಆಗಿರಲ್ಲ. ಸೊ ದ ಕ್ಲೋನ್ಡ್ ಸೆಲ್ಸ್ ಹ್ಯಾವಿಂಗ್ ದ ಮ್ಯೂಟೇಟೆಡ್ ಜೀನ್ಸ್ ವಿಲ್ ನಾಟ್ ಅಪಿಯರ್ ಆನ್ ದ ಫೋಟೋಗ್ರಾಫಿಕ್ ಪ್ಲೇಟ್. ಸೊ ಅದನ್ನ ಟ್ಯಾಗ್ ಮಾಡ್ತಾರೆ, ಯಾವ್ದನ್ನ, DNA ಪ್ರಾಬ್ ಜೊತೆಗೆ ಈ ಸಿಂಗಲ್ ಸ್ಟ್ಯಾಂಡರ್ಡ್ ಇದನ್ನ DNA ಅಥವಾ RNA ನ ಅದನ್ನ ಟ್ಯಾಗ್ ಮಾಡಿರ್ತಾರೆ. ಅದನ್ನ ಏನ್ ಮಾಡ್ತಾರೆ, ಈ ಸದನ್ ಬ್ಲಾಟಿಂಗ್ ಟೆಕ್ನಿಕ್ ನಿಮ್ಗೆ ನೆನಪಿರುತ್ತೆ, DNA ಫಿಂಗರ್ ಪ್ರಿಂಟಿಂಗ್ ನಲ್ಲಿ ಸದನ್ ಬ್ಲಾಟಿಂಗ್ ಟೆಕ್ನಿಕ್ ಅಂತ ಒಂದು ಬರುತ್ತೆ. ಅದರಲ್ಲಿ ಹೇಗೆ ನಾವು ಹೈಬ್ರಿಡೈಸ್ ಮಾಡ್ತೀವಲ್ಲ ಅದೇ ತರ ಇಲ್ಲಿ ಕೂಡ ಹೈಬ್ರಿಡೈಸ್ ಮಾಡ್ಬೇಕಾಗುತ್ತೆ. ಅವಾಗ ಈ ಪ್ರಾಬ್ ಏನಾಗುತ್ತೆ, ಕಾಂಪ್ಲಿಮೆಂಟರಿ DNA ಆದ್ರೆ ಇದು ಹೈಬ್ರಿಡೈಸ್ ಆಗುತ್ತೆ, ಕಾಂಪ್ಲಿಮೆಂಟರಿ ಆಗಿಲ್ಲ ಅಂದ್ರೆ ಅದು ಹೈಬ್ರಿಡೈಸ್ ಆಗೋದಿಲ್ಲ. ಅದನ್ನ ಮತ್ತೆ ಏನ್ ಮಾಡ್ಬೇಕು, ಕಲರಿಂಗ್ ಏಜೆಂಟ್ ಅನ್ನ ಬಳಸ್ಕೊಂಡು ಆಟೋಗ್ರೇಡಿಯೋಗ್ರಫಿ ಮಾಡಿದಾಗ ಅಲ್ಲಿ ನಮ್ಗೆ ಆ ಫೋಟೋಗ್ರಾಫಿಕ್ ಫಿಲ್ಮ್, ಆ ಎಕ್ಸ್ರೇ ಫಿಲ್ಮ್ ನಲ್ಲಿ ಏನ್ ಸಿಗುತ್ತೆ, ನಮ್ಗೆ ಇಮೇಜ್ ಸಿಗುತ್ತೆ. ಆ ಇಮೇಜ್
ಆ ಇಮೇಜ್ ನಿಮಗೆ ಅಲ್ಲಿ ಇಮೇಜ್ ಕಾಣಿಸ್ಕೊಂಡ್ರೆ ಅಲ್ಲಿ ಹೈಬ್ರಿಡೈಸ್ ಆಗಿದೆ ಅಂತ. ಹೈಬ್ರಿಡೈಸ್ ಆಗದೇ ಇರುವಂತ ಮ್ಯೂಟೇಟೆಡ್ ಜೀನ್ ಇದ್ರೆ ಅಥವಾ ವೈರಲ್ DNA ಇದ್ರೆ ಅದು ನಮಗೆ ಫೋಟೋಗ್ರಫಿ ಫಿಲ್ಮ್ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಆ ರೀತಿಯಾಗಿ ನಾವು ಅದರ ಇಂಟೆನ್ಸಿಟಿ ನೋಡಿ, ಅದರ ಕಲರ್ ಬ್ಯಾಂಡ್ಸ್ ಗಳನ್ನ ನೋಡಿ, ಜಾಸ್ತಿ ಸಂಖ್ಯೆಯಲ್ಲಿ ಹೈಬ್ರಿಡೈಸ್ಡ್ DNA ಇದ್ರೆ ಅವಾಗ ನಾರ್ಮಲ್ ಅಂದ್ರೆ ಅಷ್ಟು ಇನ್ಫೆಕ್ಷನ್ ಇಲ್ಲ. ಇನ್ನು ಜಾಸ್ತಿ ಪ್ರಮಾಣದಲ್ಲಿ ನಮ್ಗೆ ಯಾವುದು ಮ್ಯೂಟೇಟೆಡ್ ಜೀನ್ ಇದ್ರೆ ಅದು ಕಲರ್ಡ್ ಬ್ಯಾಂಡ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ. ಹಾಗಾಗಿ ವಿ ಕ್ಯಾನ್ ಗೆಸ್ ಇಟ್ ಅಥವಾ ವಿ ಕ್ಯಾನ್ ಪ್ರೂವ್ ಇಟ್ ದಟ್ ಅಲ್ಲಿ ಇನ್ಫೆಕ್ಷನ್ ಪ್ಯಾಥೋಜನ್ಸ್ ಇಂದ ಆಗಿದೆ ಅಂತ. ಸೊ ದಟ್ ಈಸ್ ಅ ಪ್ರೊಸೀಜರ್ ಆಫ್ RDNA ಟೆಕ್ನಾಲಜಿ. So then now another technique, that is polymerase chain reaction. So in the polymerase chain reaction, the presence of a pathogen can only be detected when it becomes a high number. ಸೊ ಈಗ ಇನ್ಫೆಕ್ಷನ್ ಆಗಿರುತ್ತೆ, ನಮಗೆ ಗೊತ್ತಿರಲ್ಲ, ಸಿಂಪ್ಟಮ್ಸ್ ಇರುತ್ತೆ, ಆದ್ರೆ ನಮಗೆ ಅದರದ್ದು ಯಾವಾಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತವೆ, ವೆನ್ ದ ಪಾಪ್ಯುಲೇಷನ್ ಆಫ್ ದ ಪ್ಯಾಥೋಜನ್ ದಟ್ ಇನ್ಕ್ರೀಸಸ್ ಇನ್ ದ ಬಾಡಿ, ಅದರದ್ದು ಗ್ರೋತ್ ಜಾಸ್ತಿ ಆದಾಗ ನಮಗೆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತವೆ. ಸೊ ಆವಾಗ ನಾವೇನ್ ಮಾಡ್ತೀವಿ, ಎಲ್ಲಿಗೆ ಹೋಗ್ತೀವಿ, ಚೆಕಪ್ಗೆ ಹೋಗ್ತೀವಿ, ಡಯಾಗ್ನೋಸಿಸ್ಗೆ ಹೋಗ್ತೀವಿ. ಬಟ್ ಬಿಫೋರ್ ಅರ್ಲಿ ಸ್ಟೇಜ್ ನಲ್ಲಿ ನಮಗೆ ಅದು ಬಿಗಿನಿಂಗ್ ನಲ್ಲಿ ಇನ್ಫೆಕ್ಷನ್ ಸ್ಟಾರ್ಟ್ ಆಗುವ ಅರ್ಲಿ ಸ್ಟೇಜ್ ನಲ್ಲಿ ನಾವು ಡಯಾಗ್ನೋಸಿಸ್ಗೆ ಹೋದಾಗ ವಿ ಕೆನಾಟ್ ಫೈಂಡ್ ದ ಅಮೌಂಟ್ ಆಫ್ ದಿ ಪ್ಯಾಥೋಜನ್ಸ್ ಇನ್ ಸಫಿಶಿಯಂಟ್ ನಂಬರ್. ಅವಾಗ ಏನ್ ಮಾಡ್ತೀವಿ, ಇನ್ನು ಪಕ್ಕಾ ಕಾಯಿಲೆ ಇದೆ ಅನ್ನೋದು ಪ್ರೂವ್ ಮಾಡ್ಬೇಕು ಅಂತಂದ್ರೆ ದೆನ್ ವಿ ಹ್ಯಾವ್ ಟು ಸಿ, ಅದನ್ನ ಆಂಪ್ಲಿಫೈ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿ ತೋರಿಸ್ಬೇಕಾಗುತ್ತೆ, ನೋಡ್ಬೇಕಾಗುತ್ತೆ ರಿಪೋರ್ಟ್ ಕೊಡೋ ಮೊದಲು. ಹಾಗಾಗಿ ಅದಕ್ಕೆ ಸಪೋಸ್ ದ ನೆಗ್ಲಿಜಿಬಲ್ ನಂಬರ್ ಆಫ್ ಪ್ಯಾಥೋಜನ್ಸ್ ನ DNA ಅಥವಾ RNA ಇದ್ದಾಗ ವಾಟ್ ವಿ ಗೋ ವಿತ್ ದ ಪಾಲಿಮರೇಸ್ ಚೈನ್ ರಿಯಾಕ್ಷನ್ಸ್ ಅಲ್ಲಿ ಆಂಪ್ಲಿಫಿಕೇಶನ್ ಅನ್ನು ಮಾಡಿ ನೋಡ್ಬೇಕಾಗುತ್ತೆ. The presence of a pathogen can only be detected when it becomes of high number in the body of an individual. But by that time, the infection would have spread a lot in the body. ಹಾಗಾಗಿ early stage of detection is very, very important. So that is done by using the technique that is the PCR technique. Through PCR technique, we can amplify the DNA or RNA of the pathogen detected in the body in low quantity. If the pathogenic genome is in very less quantity, then this PCR technique is done. So the next one, that is the enzyme linked immunosorbent assay. So it is done. It is also another technique when the viral pathogen is entered into the body. You know that virus having a protein code, so the proteins will be present in the body, and against to that proteins our body lymphocytes will produce antibodies. So antigen and antibody interactions will occur inside the body. So the severity, the intensity of the reactions, that is checked in this test. So enzyme linked immunosorbent assay helps to detect even small amount of the protein with the help of the enzyme. The particular enzyme used to check the presence of this antigen or antibodies. These antigens may be proteins or glycoproteins that is released by the pathogens itself. Like proteins, glycoproteins, or by detecting the antibodies synthesized against a pathogen. Sometimes the antigens are entered into the body, against to that antibodies will also produced in the body. If the severity of the antibodies production in the body, that is also can be detected using the ELISA technique. So now, what are the advantage of this PCR technique? The advantages of or uses of PCR technique: we can identify, we can detect the presence of HIV virus, that is a virus, inside in the suspected AIDS patient. And we can also detect by using PCR, detect the mutated genes or mutation of the genes in suspected cancer patients, those who suffer from viral cancers, and it can be detected by PCR technique. And it also used to detect certain kind of genetic disorders also. You know that. So many genetic disorders, and this can also, the defective genes can be also traced by using this PCR technique. So there are three uses or significance or advantages of a PCR technique.
And ELISA technique is a very confirmation test that confirms the presence of the viral genome inside the body. The next one, that is the another what the biotechnological applications in medicines, that is the production or creation or designing the animals, then designed are the tailor-made animals. They are the transgenic animals. They are genetically modified animals, the animals whose DNA have been manipulated by using genetically engineering processes. That is called what? Those animals are called transgenic animals. And these animals whose DNA have been modified to express the foreign DNA. Foreign DNA means that animal has incorporated with the desired gene, which are able to produce a certain phenotype or certain enzyme or certain proteins. What is the purpose of producing the transgenic animals? That ವಾಟ್ ಎವರ್ ದ ಬಯಾಲಜಿಕಲ್ ಪ್ರಾಡಕ್ಟ್ಸ್, ಯಾವುದೇ ಒಂದು ಪ್ರಾಡಕ್ಟ್ ಇರಲಿ, ಇವನ್ ಆಂಟಿಬಾಡೀಸ್ಗಳಿರ್ಬೋದು ಅಥವಾ ಆಂಟಿಬಯೋಟಿಕ್ ಇರ್ಬೋದು ಅಥವಾ ಏನಾದರೂ ಎಸೆನ್ಷಿಯಲ್ ಆಗಿ ಬೇಕಾಗುವಂತಹ ಒಂದು ಮೆಡಿಸಿನಲ್ ರೂಪದಲ್ಲಿ ಬೇಕಾಗುವಂತಹ ಯಾವುದೇ ಒಂದು ಔಷಧಿಗಳನ್ನ ನಾವು ಹಂಗೇನೆ ಫ್ಯಾಕ್ಟರಿಯಲ್ಲಿ ಉತ್ಪಾದನೆ ಮಾಡ್ಬೇಕಂತಂದ್ರೆ ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಇಟ್ ಟೇಕ್ಸ್ ಎ ಲಾಟ್ ಆಫ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಆಲ್ಸೋ. ಹಾಗಾಗಿ ನಮ್ಗೆ ಪ್ರಾಣಿಗಳಲ್ಲಿ ಅದು ಮಾಂಸದ ಮೂಲಕನ, ಹಾಲಿನ ಮೂಲಕನ, ಅವುಗಳ ಬ್ಲಡ್ ಮೂಲಕನ, ಈ ತರ ಪ್ರಾಣಿಗಳಲ್ಲೇ ಅದನ್ನ ಪ್ರೊಡ್ಯೂಸ್ ಮಾಡುವಾಗೆ ನೋಡ್ಕೊಂಡು ಆಮೇಲೆ ಅದನ್ನ ನೇರವಾಗಿ ಆ ಪ್ರಾಡಕ್ಟ್ ಅನ್ನ ಬಳಸುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ತಲುಪುವ ರೀತಿಯಲ್ಲಿ ಮಾಡ್ಲಿಕ್ಕೋಸ್ಕರ ಈ ತರ ಪ್ರಾಣಿಗಳನ್ನ ಏನ್ ಮಾಡಿರ್ತಾರೆ, ಮಾಡಿಫೈ ಮಾಡಿರ್ತಾರೆ, ಮ್ಯಾನಿಪುಲೇಟ್ ಮಾಡಿರ್ತಾರೆ. ಹಾಗಾಗಿ ನಾವು ಇಲಿ ಅಂದ ತಕ್ಷಣ ಅದರಲ್ಲಿ ಒಂದು ಕಂಟೆಂಟ್ ಅದು ಯಾವ್ದಾದೊಂದು ಬಯಾಲಜಿಕಲ್ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಉದ್ದೇಶ ಇದ್ದು ಅದನ್ನ ವಿನ್ಯಾಸಗೊಳಿಸಿರ್ತಾರೆ. ವಿನ್ಯಾಸಗೊಳಿಸಿರೋದಂದ್ರೆ ಏನು, ಅದರ ಜೀನ್ ಅನ್ನ ಚೇಂಜ್ ಮಾಡಿರ್ತಾರೆ, ಮ್ಯಾನಿಪುಲೇಷನ್ ಮಾಡಿರ್ತಾರೆ, ಮಾಡಿಫೈ ಮಾಡಿರ್ತಾರೆ. So that is about the transgenic animals. So what are the examples? Let us see some examples of transgenic animals. There are transgenic rats, there are transgenic rabbits, pigs, sheep, cow and fishes are the most commonly used transgenic animals for the medicinal purpose, for the medicinal purposes. And what are the advantage of these transgenic animals? Why we need transgenic animals? The purpose or the uses or significance of transgenic animals. First and foremost is to study the normal physiology and development. To study the normal physiology and development. So here we use the transgenic animals to study the working of genes that is responsible for the normal growth and development. And sometimes what happens, sometimes some genes are inserted into the body of the transgenic animals and the physiological effects of that genes will be studied, and then the effects are also studied. The effects of that gene on the growth and development of the body is also studied. And that way, the complex factors that is very much required for the human body are also studied by inserting those genes into those animals. ಆ ಟ್ರಾನ್ಸ್ಜೆನಿಕ್ ಅನಿಮಲ್ಸ್ಗೆ ಮನುಷ್ಯರಲ್ಲಿರುವಂತ ಕೆಲವೊಂದು ಜೀನ್ಸ್ಗಳನ್ನ ಅದಕ್ಕೆ ಹಾಕ್ಬಿಟ್ಟು ಅದರಲ್ಲಿ ಮನುಷ್ಯರಲ್ಲಿ ಕಂಡು ಬರುವಂತ ಏನು ದೈಹಿಕ ಬದಲಾವಣೆಗಳು ಅಥವಾ ಫಿಸಿಯಲಾಜಿಕಲ್ ಚೇಂಜಸ್ ಏನೆಲ್ಲ ಇರುತ್ತವಲ್ಲ ಅದನ್ನ ಆ ಪ್ರಾಣಿಗಳಲ್ಲಿ ಕೂಡ ಸ್ಟಡಿ ಮಾಡಿ ಅದರಲ್ಲಿ ಏನು ಯಾವ ರೀತಿಯಲ್ಲಿ ಇಫೆಕ್ಟ್ ಅವರಿಗೆ ಅದರದ್ದು ಡೀಟೇಲ್ಸ್ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತವಲ್ಲ ಅದನ್ನ ವಿ ಟ್ಯಾಲಿ ಟುಗೆದರ್, ಅದನ್ನ ಒಟ್ಟಿಗೆ ಅದನ್ನ ಟ್ಯಾಲಿ ಮಾಡಿ ಅದರ ಬಗ್ಗೆ ತಿಳ್ಕೊಳ್ಳೋದು, ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋದು. ಅದೇ ರೀತಿಯಾಗಿ we also study, that is also transgenic animals are also used to study the effect of complex factors. Bodily, so many factors are there. Most of the factors are hormones. Most of the factors are hormones. And the two major hormones, that is the hormone that is the insulin, and another one is the growth hormone. Another one that is the growth hormone. These effects of these hormones on the growth and development is also studied by using the
transgenic animals, by using transgenic animals. And the genes from others. Sometimes we use these transgenic animals to study the genetic effects of other species. The genes taken from other species are incorporated, not only the man, even the animals. If you want to develop some medicines for the animals also, they also use this kind of animals. So genes from other species can be introduced, and the effects of the introduced gene can be studied in animals. So that is the what the first the use or significance of transgenic animals. The next one, that is the study of disease. The study of disease. So the diseases that often found in human beings were studied in these animals by injecting that genome or that viruses or that bacteria. So certain diseases have been studied by using this way, by incorporating the ಐದರ್ ಬೈ ಇಂಜೆಕ್ಟಿಂಗ್ ಒಂದ್ಸಲ ಕೆಲವೊಂದು ಭಯಾನಕವಾದ ಕಾಯಿಲೆಗಳಿರುತ್ತೆ, ಅದರ ಇಫೆಕ್ಟ್ ಅನ್ನ ಮತ್ತೆ ಸೈಮಲ್ಟೇನಿಯಸ್ ಆಗಿ ಅದಕ್ಕೆ ಬೇಕಾಗುವಂತ ಔಷಧವನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಕೂಡ ಏನ್ ಮಾಡ್ತಾರೆ, ಜೀನ್ ಅನ್ನ ಅದಕ್ಕೆ ಹಾಕ್ತಾರೆ. ಬ್ಯಾಕ್ಟೀರಿಯನ್ನ ಇಂಜೆಕ್ಟ್ ಮಾಡಬಹುದು, ವೈರಸಸ್ ಗಳನ್ನ ಇಂಜೆಕ್ಟ್ ಮಾಡಬಹುದು, ಅದು ಕಾಯಿಲೆ ಉಂಟು ಮಾಡುತ್ತೋ ಇಲ್ವೋ ಅಂತ ನೋಡ್ತಾರೆ. ಅಥವಾ ಕಾಯಿಲೆ ಉಂಟಾದ್ರೆ ಅದರಲ್ಲಿ ಏನೆಲ್ಲ ಸಿಂಪ್ಟಮ್ಸ್ ಗಳು ಉತ್ಪತ್ತಿ ಆಗುತ್ತೆ ಅನ್ನೋದನ್ನ ಆ ಅನಿಮಲ್ಸ್ ಗಳಲ್ಲಿ ಅದನ್ನ ಏನ್ ಮಾಡ್ತಾರೆ, ಡೀಟೇಲ್ಸ್ ಅನ್ನ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ತಾರೆ. ಈ ತರ ಸಿಂಪ್ಟಮ್ಸ್ ಗಳ ಏನೆಲ್ಲ ಸಿಂಪ್ಟಮ್ಸ್ ಗಳು ಅದರ ಡೀಟೇಲ್ಸ್ ಗಳನ್ನೆಲ್ಲ ಏನ್ ಮಾಡ್ತಾರೆ, ಡೀಟೇಲ್ಸ್ ಗಳನ್ನೆಲ್ಲ ಪಡ್ಕೊಂಡು ಅದಕ್ಕೆ ಬೇಕಾಗುವಂತ ಟ್ರೀಟ್ಮೆಂಟ್ ಗೆ ಬೇಕಾಗುವಂತಹ ಏನೆಲ್ಲ ಮೆಥಡ್ಸ್ ಗಳಿದೆಯಲ್ಲ ಅದನ್ನ ಕೂಡ ಅದರಲ್ಲಿ ಆ ಎನಿಮಲ್ಸ್ ಅನ್ನೇ ಬಳಸ್ಕೊಂಡು ಔಷಧಿಗಳನ್ನ ಕೂಡ ಡೋಸೇಜಸ್ ಗಳನ್ನ ಕೂಡ ಟೆಸ್ಟ್ ಮಾಡ್ತಾರೆ. ಸೊ ಈ ತರ ಏನು ಈ ರೀತಿಯ ಪ್ರಯತ್ನದಲ್ಲಿ ಮನುಷ್ಯರಲ್ಲಿ ಬರುವಂತ 4 ಅಂದ್ರೆ ನಾನ್ ಕ್ಯೂರೇಬಲ್ ಡಿಸೀಸಸ್ ಅಂತ ಹೇಳ್ತೀವಿ. ಮನುಷ್ಯರಲ್ಲಿ ಕಾಮನ್ ಆಗಿ ನಾನ್ ಕ್ಯೂರೇಬಲ್ ಆಗಿರುವಂತಹ 4 ಕಾಯಿಲೆಗಳಲ್ಲಿ ಒಂದು ಕ್ಯಾನ್ಸರ್ಗೆ ಸ್ವಲ್ಪ ಪರ್ಸೆಂಟೇಜ್ ಪೇಷಂಟ್ಸ್ ಗಳು ಮಾತ್ರ ಏನಾಗ್ತಾರೆ, ಅರ್ಲಿ ಸ್ಟೇಜಸ್ ನಲ್ಲಿ ನಾವು ಡಿಟೆಕ್ಟ್ ಮಾಡಿದ್ರೆ ವಾಸಿ ಆಗುತ್ತೆ ಕೂಡ. ಸೊ ಹಾಗಾಗಿ ಇವೆಲ್ಲ ಕೂಡ ಏನು ಔಷಧ ಅಂದ್ರೆ ಕಂಪ್ಲೀಟ್ ಆಗಿ ಪೇಷಂಟ್ಸ್ ಗಳು ಕ್ಯೂರ್ ಆಗೋದಿಲ್ಲ, ಕೆಲವು ಪರ್ಸೆಂಟೇಜ್ ಆಫ್ ಪೇಷಂಟ್ಸ್ ಗಳು ಮಾತ್ರ ಕ್ಯೂರ್ ಆಗ್ತಾರೆ. ಹಾಗಾಗಿ ಇವೆಲ್ಲ ನಾನ್ ಕ್ಯೂರೇಬಲ್ ಡಿಸೀಸಸ್ ಗಳು. ಸೊ ಕ್ಯಾನ್ಸರ್ ಇರ್ಬೋದು, ಸಿಸ್ಟಿಕ್ ಫೈಬ್ರೋಸಿಸ್ ಇರ್ಬೋದು, ರೊಮ್ಯಾಟೈಡ್ ಆರ್ಥ್ರೈಟಿಸ್ ಇರ್ಬೋದು, ಅಥವಾ ಅಲ್ಝಿಮೀರಸ್ ಡಿಸೀಸಸ್ ಇರ್ಬೋದು. ಸೊ ಸಿಸ್ಟಿಕ್ ಫೈಬ್ರೋಸಿಸ್ ಇಸ್ ಅ ಜೆನೆಟಿಕ್ ಡಿಸಾರ್ಡರ್ಸ್. ಹೆಂಗ್ ಬರುತ್ತೆ ಸಿಸ್ಟಿಕ್ ಫೈಬ್ರೋಸಿಸ್ ಅಂತಂದ್ರೆ, ನಮ್ಮ ಬಾಡಿನಲ್ಲಿ ಏನೆಲ್ಲ ಮ್ಯೂಕಸ್ ಕಂಟೆಂಟ್ ಅಥವಾ ಯಾವುದೇ ಲಿಕ್ವಿಡ್ಸ್ ಗಳು ಸೆಕ್ರೇಷನ್ ಆಗುತ್ತೆ, ನಮ್ಮ ಬಾಡಿನಲ್ಲಿ ಸ್ವೆಟ್ ಇರ್ಬೋದು ಅಥವಾ ಎನಿ ಸೆಕ್ರೇಷನ್, ಅದು ಥಿನ್ ಆಗಿ ಫ್ಲೂಯಿಡ್ ಸ್ಟೇಟ್ ನಲ್ಲಿ ಇರೋದಿಲ್ಲ. ಅದರ ಬದಲು ಸಿಸ್ಟಿಕ್ ಫೈಬ್ರೋಸಿಸ್ ನಲ್ಲಿ ಬಳಲುತ್ತಿರುವಂತಹ ಎಫೆಕ್ಟ್ ಆಗಿರುವಂತಹ ಪೇಷಂಟ್ ನಲ್ಲಿ ಎನಿ ಸೆಕ್ರೇಷನ್ ಆಫ್ ದಿ ಬಾಡಿ ದಟ್ ವಿಲ್ ಬಿ ಥಿಕ್ಕರ್ ಆಗಿರುತ್ತವೆ. ಹಾಗಾಗಿ ಅಲ್ಲಿ ಬಾಡಿಯಲ್ಲಿ ಮೆಟಾಬಲಿಸಮ್ ಸರಿಯಾಗಿ ಆಗೋದಿಲ್ಲ. ಸೊ ದ ಲಂಗ್ಸ್, ಪ್ಯಾಂಕ್ರಿಯಾಸ್, ದ ಡೈಜೆಸ್ಟಿವ್ ಸಿಸ್ಟಮ್ಸ್ ಆಲ್ ವಿಲ್ ಬಿ ಡ್ಯಾಮೇಜ್ಡ್. ಅವೆಲ್ಲ ಏನಾಗುತ್ತವೆ, ಡಿಸ್ಫಂಕ್ಷನಲ್ ಆಗುತ್ತೆ. ಹಾಗಾಗಿ ರೆಸ್ಪಿರೇಟರಿ ಪ್ರಾಬ್ಲಮ್ ಬರ್ಬೋದು, ಡೈಜೆಸ್ಟಿವ್ ಪ್ರಾಬ್ಲಮ್ ಬರ್ಬೋದು. ಸೊ ಆ ಕಾಯಿಲೆಗೆ ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ರುಮೆಟಾಯ್ಡ್ ಆರ್ಥ್ರೈಟಿಸ್. ಸೊ ರುಮೆಟಾಯ್ಡ್ ಆರ್ಥ್ರೈಟಿಸ್ ಇಸ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ನಮ್ಮ ದೇಹದ ಕೋಶಗಳೇ ನಮ್ಮ ದೇಹದ ಏನು ಮೂಳೆಗಳ ಕೋಶಗಳನ್ನ ಏನ್ ಮಾಡುತ್ತೆ, ಡಿಸ್ಟ್ರಾಯ್ ಮಾಡ್ತಾ ಹೋಗುತ್ತೆ. ಹಾಗೆ ಈ ತರ ರೊಮ್ಯಾಟೈಡ್ ಆರ್ಥ್ರೈಟಿಸ್ ಬರುತ್ತೆ. ಇದು ಕೂಡ ನಾನ್ ಕ್ಯೂರೇಬಲ್ ಡಿಸೀಸ್. ಇದನ್ನ ಕೂಡ ಇದರ ಡಿಸೀಸಸ್ ನ ಕಾಸಸ್, ಸಿಂಪ್ಟಮ್ಸ್ ಮತ್ತು ದ ಮೆಡಿಸಿನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಇದ್ರದ್ದು ದಟ್ ಇಸ್ ಆಲ್ಸೋ ಯೂಸ್ಡ್. Another one is the Alzheimer's disease. Alzheimer's disease is the disease that is a neurogenetic disorder. So neurological disorder, that is a degenerative disorder of the nervous system or the brain, where the brain cells get damaged. ಇಲ್ಲಿ ನ್ಯೂರಾನ್ಸ್ ಗಳು, ಬ್ರೈನ್ ಸೆಲ್ಸ್ ಗಳು ಏನಾಗುತ್ತೆ, ನಿಧಾನಗತಿಯಲ್ಲಿ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಅದು ಕೂಡ ಯಾವ ಯಾವ ಕಾರಣದಿಂದಲೇ ಗೊತ್ತಿಲ್ಲ. ಹಾಗಾಗಿ ಆಮೇಲೆ ಅಂತ ವ್ಯಕ್ತಿಗಳು ನಿಧಾನಗತಿಯಲ್ಲಿ ಇರುವುದನ್ನು ಮರ್ತು ಬಿಡ್ತಾರೆ, ಡಿಮೆನ್ಷಿಯಾ, ಮರೆವು. ಆಮೇಲೆ ಥಿಂಕಿಂಗ್ ಕೆಪಾಸಿಟಿ, ಅನಲೈಸಿಂಗ್ ಕೆಪಾಸಿಟಿ, ಇವನ್ ದಿ ಕೆನಾಟ್ ರಿಕಾಲ್ ದೇರ್ ನೇಮ್ ಆಲ್ಸೋ, ದೇರ್ ರಿಲೇಟಿವ್ಸ್ ನೇಮ್, ಆ ತರದ ಒಂದು ಸ್ಥಿತಿಗೆ ಬಂದ್ಬಿಡ್ತಾರೆ. ಅವರಿಗೆ ಏನಕ್ಕೂ ಏನು ಇದು ಮರೆವು ಎಲ್ಲವೂ ಕೂಡ ಅವ್ರಿಗೆ ಮರ್ತು ಹೋಗುವಂತ ಒಂದು ಕಾಯಿಲೆ, ದಟ್ ಇಸ್ ಎನ್ ನ್ಯೂರೋಲಾಜಿಕಲ್ ಡಿಸಾರ್ಡರ್, ದಟ್ ಇಸ್ ಕಾಲ್ಡ್ ಅಲ್ಝೈಮರ್ಸ್ ಡಿಸೀಸ್. ದಿಟ್ಸ್ ಆಲ್ಸೋ ಇನ್ಕ್ಯೂರೇಬಲ್ ಡಿಸೀಸ್.
ಹಾಗಾಗಿ ಇವನ್ನೆಲ್ಲವನ್ನ ಇದ್ರ ಎಫೆಕ್ಟ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ, ಹಾಗೇನೆ ಇದಕ್ಕೆ ಸರಿಯಾದಂತ ಮೆಡಿಸಿನ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯಾವ್ದನ್ನ ಯೂಸ್ ಮಾಡ್ತಾರೆ? ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಅನ್ನ ಯೂಸ್ ಮಾಡ್ತಾರೆ. So the next another importance of the transgenic animals, that is the production of the biological products. I told you biological products mainly includes the medicines and also the hormones, hormonal protein hormones, particularly protein hormones, and certain kind of proteins we can make it to secrete by certain animals. So transgenic animals are made to produce useful biological products such as human protein. ಸೊ ಟ್ರಾನ್ಸ್ಜೆನಿಕ್ಸ್ ಎನಿಮಲ್ಸ್ ಅನ್ನ ಬಳಸ್ಕೊಂಡು ಹ್ಯೂಮನ್ ಪ್ರೋಟೀನ್ ಅನ್ನ ಸೆಕ್ರೇಟ್ ಮಾಡ್ಬೋದು. ಯಾವ ಪ್ರೋಟೀನ್ ಅದು? ಆಲ್ಫಾ-1 ಆಂಟಿಟ್ರಿಪ್ಸಿನ್. ಆಲ್ಫಾ-1 ಆಂಟಿಟ್ರಿಪ್ಸಿನ್ ಎನ್ನುವಂತ ಒಂದು ಪ್ರೋಟೀನ್, ಇದನ್ನ ಎಂಫಿಸಿಮಾ ಎನ್ನುವಂತಹ ಶ್ವಾಸಕೋಶದ ಕಾಯಿಲೆಗೆ ಔಷಧಿಯಾಗಿ ಯೂಸ್ ಮಾಡ್ತಾರೆ. ಅದನ್ನ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಗಳಿಂದಲೇ ಪ್ರೊಡ್ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು. ಅದೇ ತರನೇ ಅಟೆಂಪ್ಟ್ಸ್ ಆರ್ ಬೀಯಿಂಗ್ ಮೇಡ್ ಫಾರ್ ಟ್ರೀಟ್ಮೆಂಟ್ ಆಫ್ phenylketonuria and cystic fibrosis. Phenylketonuria, you have already studied in the genetic disorders, phenylketonuria, or it is also called PKU. It is also called PKU. So phenylketonuria as well as cystic fibrosis ಗೆ ಬೇಕಾಗುವಂತ ಟ್ರೀಟ್ಮೆಂಟ್ ಗೆ ಬೇಕಾಗುವ ಔಷಧಿಯನ್ನ ತಯಾರಿಸುವ ಅಟೆಂಪ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. And another biological products that is produced using the transgenic animals, that is the cow, first transgenic cow, Rosie, that Rosie that is made to produce a human milk protein, enriched milk, that is a human alpha lactalbumin. So that is usually present in the mother's milk, but mother's milk sometimes is not sufficient for the baby. So in such cases, they can adopt for this milk, cow's milk, natural cow's milk that has more 2.4 grams of water, human milk protein, that is alpha lactalbumin. And another use of biotechnology, this one in use of transgenic animal is vaccine safety. So the vaccine safety, the vaccine, ಯಾವುದೇ ಒಂದು ವ್ಯಾಕ್ಸಿನ್ ಅನ್ನ ಯಾವುದಕ್ಕೆ ಯೂಶಲಿ ಬಳಸೋದು? ವೈರಲ್ ಡಿಸೀಸಸ್ಗೆ ಸಾಮಾನ್ಯವಾಗಿ ವ್ಯಾಕ್ಸಿನ್, ಚುಚ್ಚುಮದ್ದುಗಳನ್ನ ಬಳಸ್ತಾರೆ. ಹಾಗಾಗಿ ಆ ಚುಚ್ಚುಮದ್ದು ಯಾವುದೇ ವ್ಯಾಕ್ಸಿನ್ ಅನ್ನ ನಾವು ಅದನ್ನ ಸಿಂಥಸೈಸ್ ಮಾಡುವ ಮೊದಲು, ಅದು ಸಿಂಥಸೈಸ್ ಆದ್ಮೇಲೆನೂ ಕೂಡ ಅದನ್ನ ಟೆಸ್ಟ್ ಮಾಡ್ಬೇಕಾಗುತ್ತೆ. ಅದು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಅದು ಡೋಸಸ್ಗಳು ಚೇಂಜ್ ಆಗ್ತಾ ಹೋಗೋದು. ಮಕ್ಕಳು ಹುಟ್ಟಿದ ಮಗುವಿಗೆ ಒಂದು ಡೋಸ್ ಇರುತ್ತೆ, ಈ ತರ. ಹಾಗಾಗಿ ಅದನ್ನ ಟೆಸ್ಟ್ ಮಾಡ್ತಾರೆ. ಅದರಿಂದ ಸೈಡ್ ಎಫೆಕ್ಟ್ ಆಗುತ್ವಾ ಇಲ್ಲ, ಅದು ಎಷ್ಟೆಷ್ಟು ಡೋಸ್ ಎಷ್ಟೆಷ್ಟು ಇದಕ್ಕೆ ಕೊಡ್ಬೇಕು, ಮತ್ತೆ ಯಾವ ಕಾಯಿಲೆಯ ಸಿಂಪ್ಟಮ್ಸ್ ಅನ್ನು ನೋಡಿ ಅದಕ್ಕೆ ಎಷ್ಟೆಷ್ಟು ಇಂಟೆನ್ಸಿಟಿನಲ್ಲಿ ಡೋಸ್ ಕೊಡ್ಬೇಕು ಅಂತ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ ಏನ್ ಹೇಳ್ತಾರೆ? ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್ ಅಂತ ಹೇಳ್ತಾರೆ. ವ್ಯಾಕ್ಸಿನ್ ಸೇಫ್ಟಿ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಆ ತರದ ಒಂದು ವ್ಯಾಕ್ಸಿನ್ ಅನ್ನ, ಅಂದ್ರೆ ಪೋಲಿಯೋ ವ್ಯಾಕ್ಸಿನ್ ಅನ್ನ ಈ ಟ್ರಾನ್ಸ್ಜೆನಿಕ್ ಅನಿಮಲ್, ಪರ್ಟಿಕ್ಯುಲರ್ಲಿ ಮೈಸ್, ಟ್ರಾನ್ಸ್ಜೆನಿಕ್ ಮೈಸ್ ಅನ್ನ ಬಳಸ್ಕೊಂಡು ಏನ್ ಮಾಡಿದ್ದಾರೆ? ಈಗ ಮಾರ್ಕೆಟಿಂಗ್ ಅಂದ್ರೆ ಹೊರಗಡೆ ಬಿಟ್ಟಿದ್ದಾರೆ ಔಷಧಿಯಾಗಿ. ಈಗ ಎಲ್ಲರೂ ಕೂಡ ಪೋಲಿಯೋ ವ್ಯಾಕ್ಸಿನ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಹೌ ಇಟ್ ವಾಸ್ ಮೇಡ್? by using the transgenic mice, If the mice prove to be safety, then in the years to come they will replace the use of monkeys. Monkeys ಗಳನ್ನ ಯೂಸ್ ಮಾಡ್ತಾರೆ, but the examples were not given here, so there is another one. Next one, that is the chemical safety testing. Here chemical means all medicines are chemicals only. So even the side effects of the chemical, some antibiotics ತುಂಬಾ ಹೈ ಡೋಸ್ 100% antibiotics ತಗೊಳಕ್ ಬರಲ್ಲ. ಅದಲ್ಲಿ ಕೂಡ ನೀವು ಕೆಲವೊಂದು ಮೆಡಿಸಿನ್ಸ್ ಗಳನ್ನ ನೋಡಿ, ಅದು 250 mg, 50 mg ಅಥವಾ 5.5 mg ಈ ತರ ಎಲ್ಲ ಇರುತ್ತೆ. ಸೊ ಅದು ಯಾಕೆ ಅಂದ್ರೆ ಔಷಧಿ, ದೇ ಆರ್ ಮಿಕ್ಸ್ಚರ್ ಆಫ್ ಕೆಮಿಕಲ್ಸ್. ಸೊ ಅದರ ಇಫೆಕ್ಟ್ ಅನ್ನ, ಸೈಡ್ ಎಫೆಕ್ಟ್ಸ್ ಇದೆಯಾ ಇಲ್ವಾ ಚೆಕ್ ಮಾಡ್ಲಿಕ್ಕೆ, ಅಂದ್ರೆ ಆ ತರದ ಔಷಧಿ, ಕೆಮಿಕಲ್ ಮೆಡಿಸಿನ್ಸ್ ಗಳನ್ನ, ಅದರ ಇಫೆಕ್ಟ್ಸ್ ಗಳನ್ನ ಅಥವಾ ಅದರದ್ದು effective in the sense whether it can cure the disease or not ಅಂತ ಅದನ್ನ ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೂಡ ಯಾವ್ದನ್ನ ಯೂಸ್ ಮಾಡ್ತಾರೆ? ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಅನ್ನು. ಸೈಡ್ ಎಫೆಕ್ಟ್ ಅಂದ್ರೆ ಟಾಕ್ಸಿಸಿಟಿ. Sometimes if the dose is
ವೆರಿ ಹೈ ಆಲ್ಸೋ ಇಟ್ ಬಿಕಮ್ಸ್, ನಮ್ಗೆ ಒಳ್ಳೇದಿರುತ್ತೆ, ಬಟ್ ಅದೇನೋ ನಮ್ಮ ಬಾಡಿಗೆ ಅದು ಇದಾಗಿರುತ್ತೆ. ಬಟ್ ವೆನ್ ಇಟ್ ಟೇಕನ್ ಇನ್ ಹೈ ಡೋಸ್ ಏನಾಗುತ್ತೆ, ಅದು ಸೈಡ್ ಎಫೆಕ್ಟ್ ಅನ್ನು ಉಂಟು ಮಾಡುತ್ತೆ, ಇಲ್ಲ ಅದರಿಂದ ಸಾವು ಕೂಡ ಕಾಣಿಸ್ಕೊಳ್ಳುತ್ತವೆ, ಹಾಗಾಗಿ ಸಾಯಬಹುದು ಕೂಡ. ಹಾಗಾಗಿ ಈ ತರದ ಟಾಕ್ಸಿಕ್ ಕೆಲವೊಂದು ಕೆಮಿಕಲ್ ಸಬ್ಸ್ಟೆನ್ಸ್ ಅನ್ನ, ಮೆಡಿಸಿನ್ಸ್ ಅನ್ನ ಈ ತರ ಚೆಕ್ ಮಾಡ್ತಾರೆ. ಸೊ ದಿಸ್ ಕೆಮಿಕಲ್ ಸೇಫ್ಟಿ ಟೆಸ್ಟಿಂಗ್ ಈಸ್ ನೋನ್ ಆಸ್ toxicity safety testing. Some transgenic animals carry genes which make them more sensitive to toxic substances than non-transgenic animals. So they are then exposed to the toxic substances and the effects are studied. It will help us to save time and obtain result fast. ಸೊ ಕೆಲವೊಂದು ಎನಿಮಲ್ಸ್ಗಳು, ಟ್ರಾನ್ಸ್ಜೆನಿಕ್ ಎನಿಮಲ್ಸ್ಗಳಲ್ಲಿ ಏನಾಗಿರುತ್ತೆ, ಸೆನ್ಸಿಟಿವ್ ಆಗಿರುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸ್ಗೆ ಸೆನ್ಸಿಟಿವ್ ಆಗಿರುತ್ತೆ. ಕೆಲವೊಂದು ಏನು ಟಾಕ್ಸಿಕ್ ಸಬ್ಸ್ಟೆನ್ಸ್ ಸೆನ್ಸಿಟಿವ್ ಆಗಿರಲ್ಲ. ಅದರಿಂದ ಕಂಪ್ಯಾರಿಟಿವ್ಲಿ ಇದನ್ನು ಸ್ಟಡಿ ಮಾಡಿ ವಿ ಕ್ಯಾನ್ check the result and effect of the substance. And then that is, so these are the 5 what uses or significance of what the transgenic animals. One is to study the normal physiology and development. Another one, the second one, to study the diseases, particularly human diseases. And the third, that is to produce for the production of the biological products. And then the chemical safety or toxicity safety testing. And the fifth one, that is the vaccine safety testing. And the next one, that is the ethical issue. When we modify any organisms, whether it's plant or bacteria or any animal or pathogens, or what happens, so some issues appears when we use such organisms for the purpose of human welfare. There are so many issues appear. These issues are called bioethics or bioethical issues. ಕೆಲವೊಂದು ಸಮಸ್ಯೆಗಳು ಬರುತ್ತೆ. ಈ ತರ ಪ್ರಾಣಿಗಳನ್ನ ನಾವು ಲ್ಯಾಬೊರೇಟರಿ ಬಳಸಬೇಕಂತಂದ್ರೂ ಕೂಡ ಸಾಕಷ್ಟು ಏನು ಲೋಕಲಿ ಆಗಿರ್ಬೋದು ಅಥವಾ ಕಂಟ್ರಿ ರಾಷ್ಟ್ರಗಳಲ್ಲಿ ಆಗಿರ್ಬೋದು, ಒಂದು ರಾಷ್ಟ್ರದ ಪ್ರಾಣಿಗಳನ್ನ ಇನ್ನೊಂದು ರಾಷ್ಟ್ರದವರು ಯಾವುದೋ ಒಂದು ಪ್ರಯೋಗಕ್ಕೆ ಬಳಸಿದಾಗ ಅಲ್ಲಿ ಏನು ಸಮಸ್ಯೆಗಳು ಕಾಣಿಸ್ಕೊಳ್ಳಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆಗಳು, ಅದು ರಿಲಿಜಿಯಸ್ ಧಾರ್ಮಿಕ ಸಮಸ್ಯೆ ಇರ್ಬೋದು, ಸೋಷಿಯಲಿ ಕೆಲವೊಂದು ಪ್ರಾಣಿಗಳನ್ನ ಏನ್ ಮಾಡ್ತಾರೆ, ಡಿವೋಷನಲ್ ಆಗಿ ಪೂಜಿಸ್ತಾರೆ. ಒಂದೊಂದು ಕಂಟ್ರೀಸ್ ನಲ್ಲಿ ಒಂದೊಂದು ಪ್ರಾಣಿಗಳನ್ನ ವರ್ಷಿಪ್ ಈ ತರ. ಸಪೋಸ್ ಅಂತ ಒಂದು ಪ್ರಾಣಿಗಳನ್ನ ನಾವು ನಮ್ಮ ಅಡ್ವಾಂಟೇಜಸ್ಗೆ ಬಳಸಿದಾಗ ಇನ್ನೊಂದು ಕಂಟ್ರಿ ಅದನ್ನ ಆಬ್ಜೆಕ್ಟ್ ಮಾಡ್ಬೋದು, ಅಥವಾ ಇನ್ನೊಂದು ಲೋಕಲ್ನವ್ರು ಇದನ್ನ ಆಬ್ಜೆಕ್ಟ್ ಮಾಡ್ಬೋದು, ಅಥವಾ ಇನ್ನೊಂದು ಧರ್ಮದವರು ಅದನ್ನ ಆಬ್ಜೆಕ್ಷನ್ ಮಾಡ್ಬೋದು, ಒಪ್ಪದೇ ಇರ್ಬೋದು. ಈಗ BT ಕಾಟನ್ ಅನ್ನೇ ನೋಡಿ ನೀವು, BT ಕಾಟನ್ ಅದೆಲ್ಲ ಬರುವಾಗ ಈ ನ್ಯೂಸ್ ಪೇಪರ್ ಅಲ್ಲಿ ಒಬ್ಸರ್ವ್ ಮಾಡ್ರಿ, ಎಷ್ಟೊಂದು ಆರ್ಟಿಕಲ್ಸ್ ಬಂತು, BT ಕಾಟನ್ ಬಂದ್ರೆ ಹಂಗಾಗುತ್ತೆ, ಮನುಷ್ಯರಿಗೆಲ್ಲ ಈ ಕಾಯಿಲೆ ಬರುತ್ತೆ, ಅನ್ನ ಮನುಷ್ಯರ ಜೀನನ್ನೆಲ್ಲ ಚೇಂಜ್ ಮಾಡ್ಬಿಡುತ್ತೆ. ಈಗ ನಾವೆಲ್ಲ ತಿಂತಾ ಇರೋದೇ ಎಲ್ಲ ಬ್ರಿಂಜಾಲಿನಿಂದ ಹಿಡಿದು ಎಲ್ಲ ಪೊಟ್ಯಾಟೊ, ಎವ್ರಿಥಿಂಗ್ ದಟ್ ಈಸ್ BT ಕ್ರಾಪ್ಸ್ ಗಳು. ಅದೇ ತರ ಇಶ್ಯೂಸ್ ಗಳು ಡೆವಲಪ್ ಆಗುತ್ತೆ ಇನ್ ದ ಬಿಗಿನಿಂಗ್. ಒಂದ್ಸಲ ಅದು ಎಸ್ಟಾಬ್ಲಿಷ್ ಆಗಿ ಒಂದ್ಸಲ ಅದರಿಂದ ಏನು ಇದಾಗಿಲ್ಲ ಅಂತಂದ್ರೆ ದೆನ್ ಅದು ಅಪ್ರೂವಲ್ ಆಗುತ್ತೆ, ಅದೇನಾಗುತ್ತೆ, ಅಪ್ರೂವಲ್ ಆಗುತ್ತೆ. ಸೊ ಈ ತರದ ಇಶ್ಯೂಸ್ ಗಳು, ದ ಮಾಡಿಫಿಕೇಶನ್ ಆಫ್ ದ ಲಿವಿಂಗ್ ಆರ್ಗಾನಿಸಮ್ಸ್ ನೀಡ್ಸ್ ಟು ಬಿ ಮಾನಿಟರ್ಡ್, ಅದರ್ವೈಸ್ ಇಟ್ ಕ್ಯಾನ್ ಕಾಸ್ havoc. So the modification of the animals need to be regulated and checked that the modified plant or animal products and medicines are fit for human usage. ಯಾವುದೇ ಒಂದು ಆರ್ಗಾನಿಸಮ್ಸ್ ಅನ್ನ ನಾವು ಮ್ಯಾನಿಪುಲೇಟ್ ಮಾಡಿ ಅದನ್ನ ಬಳಸ್ಕೋಬೇಕಂದ್ರೆ ಅದು ನಮಗೆ ಯೂಸ್ಫುಲ್ ಆಗಿದೆಯಾ ಇಲ್ವಾ, ಅಥವಾ ಅದು ಆ ಮಾಡಿಫೈಡ್ ಇದರಿಂದ ನಮಗೆ ಬೆನಿಫಿಟ್ಸ್ ಏನಾದ್ರೂ ಇದೆಯಾ ಇಲ್ವಾ ಎನ್ನುವುದನ್ನ ನಾವು ಚೆಕ್ ಮಾಡ್ಬೇಕಾಗುತ್ತೆ. ಇಂಡಿಯಾದಲ್ಲಿ ಈ ತರದ ಒಂದು ಕಮಿಟಿ ಇದೆ, ಅಪ್ರೂವಲ್ ಕಮಿಟಿ ಇದೆ. ನಮ್ ಭಾರತದಲ್ಲಿ ಯಾವುದೇ ಒಂದು ಆರ್ಗಾನಿಸಮ್ಸ್ ಅನ್ನ ನಾವು ಬಳಸ್ಬೇಕಂದ್ರೆ ಅದು ಕಮಿಟಿಯವ್ರ ಮೊದಲು ಅದು ನೋಡಿ, ಅದು ಎಲ್ಲಾ ಇಶ್ಯೂಸ್ ಗಳು ಯಾವುದು ಇಲ್ಲ ಎನ್ನುವುದನ್ನ ಕನ್ಫರ್ಮ್ ಮಾಡಿ, ಅದು ಪ್ರಯೋಜನಕ್ಕೆ ಬರುತ್ತೆ, ಇಟ್ ಈಸ್ ಯೂಸ್ಫುಲ್, ಅದರಿಂದ ಅಡ್ವಾಂಟೇಜ್ ಇದೆ, ಬೆನಿಫಿಟ್ ಇದೆ ಅಂತ ಅವರಿಗೆ ಅನಿಸಿದಾಗ ದೇ ಅಪ್ರೂವ್ ದಟ್, ಅದಕ್ಕೆ ಒಂದು ಇದನ್ನ ಏನು ಪರ್ಮಿಷನ್ ಅನ್ನು ಕೊಡ್ತಾರೆ, ಅದನ್ನ ಅಪ್ರೂವಲ್ ಅಂತ ಹೇಳ್ತಾರೆ. ಸೊ ದಟ್ ಕಮಿಟಿ ಈಸ್ ಅ GEAC, ದಟ್ ಕಮಿಟಿ ಈಸ್ ಅ GEAC, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ, ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ. ಸೊ
The modification and usage of genetically modified resources have led to a problem with the patent. ಈ ತರ ನಾವು ಒಂದು ಪ್ರಾಣಿಗಳನ್ನ, ಪಕ್ಷಿಗಳನ್ನ, ಸಸ್ಯವನ್ನ, ಬ್ಯಾಕ್ಟೀರಿಯಾಗಳನ್ನ ಮ್ಯಾನಿಪುಲೇಟ್ ಮಾಡಿದಾಗ ಅದು ಏನಾಗುತ್ತೆ ಅಂತಂದ್ರೆ ಅದನ್ನ ಬಳಕೆ ಮಾಡ್ಕೋಬೇಕಂದ್ರೂ ಕೂಡ ನಾವು ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಪ್ಪಿಗೆ ಪಡ್ಕೋಬೇಕು. ಪೇಟೆಂಟ್ಗೆ ಒಳಗಡೆ ಅಂದ್ರೆ ಪೇಟೆಂಟ್ ಅದನ್ನ ಏನ್ ಹೇಳ್ತಾರೆ, ಪೇಟೆಂಟ್ ಅಂತ ಹೇಳ್ತಾರೆ. ಸೊ ಪೇಟೆಂಟಿಂಗ್ ರೈಟ್ ಅನ್ನ ಪಡ್ಕೋಬೇಕಾಗುತ್ತೆ. So there have been many incidents where multinational companies have exploited the resources that have long been identified and used by farmers and indigenous people of a specific country. ಯಾವುದೋ ದೇಶದವರು ಎಲ್ಲೋ ಬರ್ತಾರೆ, ಅದನ್ನ ಅಲ್ಲಿ ಒಂದಷ್ಟು ದಿನ ಇದ್ದು ಅಲ್ಲಿ ಎಲ್ಲವನ್ನ ತಿಳ್ಕೊಂಡು ಲೋಕಲ್ ಪೀಪಲ್ ಹತ್ರ ಅವುಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಮತ್ತೆ ಅದೇ ಸಸ್ಯವನ್ನ, ಅದೇ ಪ್ರಾಣಿಯವನ್ನ ಅದನ್ನ ತಗೊಂಡೋಗಿ ಅವರು ಅಲ್ಲಿ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಇನ್ವೆನ್ಷನ್ ಅಥವಾ ಏನೋ ರಿಸರ್ಚ್ ಮಾಡಿ ಆಮೇಲೆ ಅದು ಅವ್ರು ಕ್ಲೈಮ್ ಮಾಡ್ತಾರೆ, ಇದು ನಾನೇ ಮಾಡಿರೋದು, ನಾನೇ ಫೈಂಡ್ ಔಟ್ ಮಾಡಿರೋದು, ನಾನೇ ಇದನ್ನ ಸಿಂಥಸಿಸ್ ಮಾಡಿರೋದು. ಈ ತರದ ಒಂದು ಪ್ರಾಬ್ಲಮ್ಸ್ ಗಳು ಬರುತ್ತವೆ. ಸೊ ಹಾಗಾಗಿ ಅದನ್ನ ಫೇಸ್ ಮಾಡ್ಲಿಕ್ಕೆ, ಅದನ್ನ ಮಾಡ್ಲಿಕ್ಕೆಗೋಸ್ಕರ ಅದನ್ನ ಟು ಅವಾಯ್ಡ್ ದಟ್ ಸಚ್ ಪ್ರಾಬ್ಲಮ್ಸ್ ಅಥವಾ ಕಾನ್ಫ್ಲಿಕ್ಟ್ಸ್ ಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಪೇಟೆಂಟಿಂಗ್ ಅನ್ನ ಮಾಡ್ತಾರೆ. ಈ ತರದ ಒಂದು ಪ್ರಾಡಕ್ಟ್ ದಟ್ ಇಸ್ ಪೇಟೆಂಟೆಡ್ ಬೈ US trademark office, that is they have got patented the Indian basmati rice. ಅವ್ರು ಏನ್ ಮಾಡಿದ್ದಾರೆ, basmati rice is actually originated in India only. There are 27 different varieties of basmati rice are there in India, and even the diversity of the rice variety is diversity also very rich in the world. When it comes to India, the diversity of the rice is also very rich. The India contributes high water diversity of rice species. There are 2 lakhs rice species are there, or rice varieties are there. So basmati rice has many different varieties. Texas patented basmati rice grains by US Patent and Trademark Office. The patent prevented people from selling basmati rice. The Patent Act caused a diplomatic crisis between India and America. ಇದರ ಮಧ್ಯದಲ್ಲಿ ಇಂಡಿಯಾದವರು ಇದು ನಮ್ದು ಅಂತ ಹೇಳೋದು, ಅವ್ರದ್ದು ಅಂತ ಹೇಳೋದು, ಈ ತರ ಕ್ಲಾಶ್ ಅಂದ್ರು. ಅವ್ರು ಪೇಟೆಂಟ್ ಅನ್ನು ಪಡ್ಕೊಂಡಿದ್ದಾರೆ, ಬಟ್ ಸ್ಟಿಲ್ ಇಟ್ ಇಸ್ ಅಂಡರ್ ದಿ ವಾಟ್ ಇನ್ ಲೀಗಲ್ ಫೈಟ್ ನಲ್ಲೇ ಇದೆ ಅದು. ಸೊ ಹಾಗಾಗಿ ಇವನ್ನೆಲ್ಲವನ್ನ ಅವಾಯ್ಡ್ ಮಾಡ್ಲಿಕ್ಕೆ ಈ ತರ ಎಲ್ಲ ಆಗೋದು, ಯಾವ್ದೋ ಒಂದು ಕಂಟ್ರೀಸ್ ನ ಪ್ರಾಡಕ್ಟ್ ಅನ್ನ ಇನ್ನೊಂದು ಯಾವ್ದೋ ಕಂಟ್ರೀಸ್ ಅಥವಾ ಮಲ್ಟಿ ನ್ಯಾಷನಲ್ ಕಂಪನಿಯವರು ಅದನ್ನ ಅಥವಾ NGOs ನವರು ಅದನ್ನ ಆ ಕಂಟ್ರೀಸ್ ನವರ ಅಥವಾ ಆ ಜನರ ಅಥವಾ ಬೇರೆ ಯಾರೋ ಪತ್ತೆ ಹಚ್ಚಿರೋರ ಪರ್ಮಿಷನ್ ಇಲ್ಲದೆ ಅವರಿಗೆ ಸರಿಯಾದಂತ ಪರಿಹಾರವನ್ನು ಕೊಡದೇನೆ ಅದನ್ನ ಏನಾದ್ರೂ ನಾವು ಬಳಕೆ ಮಾಡ್ಕೊಂಡ್ರೆ ಅವಾಗ ಅದನ್ನ ಏನ್ ಹೇಳ್ತಾರೆ, ಬಯೋಪೈರಸಿ ಅಂತ ಹೇಳ್ತಾರೆ. ಇಟ್ ಇಸ್ ಆಕ್ಚುಲಿ ದ ಇಂಟೆಲೆಕ್ಚುಯಲ್ ಥೆಫ್ಟ್ ಅಂತ ಹೇಳ್ತಾರೆ. ಇಟ್ ಇಸ್ ಆಕ್ಚುಲಿ ದ ಇಂಟೆಲೆಕ್ಚುಯಲ್ ಥೆಫ್ಟ್. ಯಾರೋ ಫೈಂಡ್ ಔಟ್ ಮಾಡಿರುವಂತಹ ಪ್ರಾಡಕ್ಟ್ ಅಥವಾ ಯಾರೋ ಫೈಂಡ್ ಔಟ್ ಮಾಡಿದಂತ ಒಂದು ಪ್ಲಾಂಟ್ ಅಥವಾ ಎನಿಮಲ್ಸ್ ಗಳನ್ನ ಇನ್ನೊಬ್ರು ನಾನ್ ಫೈಂಡ್ ಔಟ್ ಮಾಡಿದೀನಿ ಅಂತ ಹೇಳಿ ಅದನ್ನ ಕ್ಲೈಮ್ ಮಾಡಿ ರೈಟ್ ಪಡ್ಕೊಂಡ್ರೆ ಅದು ಬಯೋಪೈರಸಿ. ಈಗ ನೀವೆಲ್ಲ ನೋಡ್ತಿರಲ್ಲ, ಡ್ಯೂಪ್ಲಿಕೇಟ್ ಮಾಡೋದು, ಫೇಕ್ ಮಾಡೋದು ಅಂತ ಅರ್ಥ. ಸೊ ಈ ತರ biopiracy refers to the use of bioresources by multinational companies and other organizations without proper authorization from the countries and people concerned without compensatory payment. ಒಂದು ರಾಷ್ಟ್ರದ ಯಾವುದೇ ಒಂದು ವಸ್ತುವನ್ನ ನೀವು ಬಳಕೆ ಮಾಡಿದ್ರೆ, ಅದು ಎನಿಮಲ್, ಪ್ಲಾಂಟ್, ಎನಿಥಿಂಗ್ ಇರ್ಬೋದು ಅಥವಾ ಫುಡ್ ಐಟಮ್ಸ್ ಗಳೇ ಇರ್ಬೋದು, ಅವಾಗ ಅಲ್ಲಿ ಪರ್ಮಿಷನ್ ತಗೋಬೇಕಾಗುತ್ತೆ. ಹಾಗಾಗಿ ಅವರಿಗೆ ಅಷ್ಟೊಂದು ಪರಿಹಾರದ ಅಮೌಂಟ್ ಅಥವಾ ಅದನ್ನ ಬಳಸ್ತಾ ಇದ್ದೀವಿ ಅನ್ನೋದಕ್ಕೆ ಒಂದಷ್ಟು ಅಮೌಂಟ್ ಕಂಪನ್ಸೇಷನ್ ಕೊಡ್ಬೇಕು. ಹಂಗ್ ಮಾಡಿಲ್ಲ ಅಂತಂದ್ರೆ ಅದೆಲ್ಲ ಏನ್ ಅನ್ಸ್ಕೊಳ್ಳುತ್ತೆ, ಬಯೋಪೈರಸಿ ಅಂತ ಅನ್ಸ್ಕೊಳ್ಳುತ್ತೆ. ಇಂಡಸ್ಟ್ರಿ, ಯಾಕಂದ್ರೆ ಮೋಸ್ಟ್ ಆಫ್ ದಿ ಡೆವಲಪ್ಡ್ ಕಂಟ್ರೀಸ್, ಹೈಲಿ ಡೆವಲಪ್ಡ್ ಕಂಟ್ರೀಸ್ ಗಳು ಇಂಡಸ್ಟ್ರಿಯಲೈಸ್ಡ್ ಫಾರ್ವರ್ಡ್ ಇರುತ್ತೆ, ಫೈನಾನ್ಷಿಯಲಿ ರಿಚ್ ಇರ್ತಾರೆ. ಬಟ್ ಅಲ್ಲಿರುವಂತ ಏನು ಡೈವರ್ಸಿಟಿ ಏನಾಗಿರುತ್ತೆ, ಬಯೋಡೈವರ್ಸಿಟಿ, ಅನಿಮಲ್ ಪಾಪ್ಯುಲೇಷನ್ ಅಥವಾ ಪ್ಲಾಂಟ್ ಡೈವರ್ಸಿಟಿ ಕಡಿಮೆ ಇರುತ್ತೆ. ಹಾಗೇನೆ ಅವುಗಳಲ್ಲಿ ಆ ಅನಿಮಲ್ಸ್ ಪ್ಲಾಂಟ್ಸ್ ಬಗ್ಗೆ ನಾಲೆಜ್ ಕೂಡ
ಏನಾಗುತ್ತೆ ಕಡಿಮೆ. ಫಾರ್ ಎಕ್ಸಾಂಪಲ್ ನೀವು ನೋಡಿ, ನಾಟಿ ಔಷಧಿಯವರನ್ನ ನೋಡಿ ನೀವು, ಅವರು ಯಾವುದೇ ಒಂದು ಗಿಡ ನೋಡಿದ್ರೆ ಅದು ಇಂಥ ಈ ಗಿಡವನ್ನ ಇದಕ್ಕೆ ಬಳಸಬಹುದು, ಈ ಗಿಡವನ್ನ ಇದಕ್ಕೆ ಬಳಸಬಹುದು, ಇಂಥ ರೋಗಕ್ಕೆ ಇದು ಪರಿಹಾರ ಅಂತ ಎಲ್ಲ ಹೇಳ್ತಾರೆ. ಸೊ ವೈ ದಟ್ ಕೈಂಡ್ ಆಫ್ ನಾಲೆಜ್, ಅದನ್ನ ಟ್ರೆಡಿಷನಲ್ ನಾಲೆಜ್ ಅಂತ ಹೇಳ್ತಾರೆ. ಲೋಕಲ್ ಪೀಪಲ್ ನಲ್ಲಿ ಇರುವಂತಹ ಆ ಸಸ್ಯ ಮತ್ತು ಪ್ರಾಣಿಗಳ ಬಗೆಗಿನ ನಾಲೆಜ್, ದಟ್ ಇಸ್ ಅ ಟ್ರೆಡಿಷನಲ್ ನಾಲೆಜ್. ಅದು ಇನ್ನೊಂದು ದೇಶದವರಿಗೆ ಅಥವಾ ಇನ್ನೊಂದು ಪ್ರಾಂತ್ಯದವರಿಗೆ ಇರೋದಿಲ್ಲ, ಇನ್ನೊಂದು ಲೊಕ್ಯಾಲಿಟಿ ಅವರಿಗೆ ಇರೋದಿಲ್ಲ. ಸೊ ಆ ತರದ ಒಂದು ಇದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ವಿ ನೀಡ್ ಪೇಟೆಂಟ್, ಅದನ್ನ ಪೇಟೆಂಟ್ ಬೇಕಾಗುತ್ತವೆ. ಹಾಗಂದ್ ತಿಳ್ಕೊಂಡು ಕೆಲವರು ರಿಚ್ ಕಂಟ್ರಿ ಪೀಪಲ್ಸ್ ದೇ ಕಮ್ ಟು ಇಂಡಿಯಾ, ದೇ ನೋ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಗೋ ಬ್ಯಾಕ್ ಟು ದೇರ್ ಕಂಟ್ರೀಸ್ ಅಂಡ್ ದೇ ಕ್ಲೈಮ್, ಅವರೆಲ್ಲ ತಿಳ್ಕೊಂಡು ಅಲ್ಲಿ ಮತ್ತೆ ನಾನೇ ಎಲ್ಲ ಇದನ್ನ ಫೈಂಡ್ ಔಟ್ ಮಾಡಿದ್ದೀನಿ. ಸೊ ಈ ತರ ಅದು ಆಗದೆ ಇರೋ ಹಾಗೇನೆ ಪೇಟೆಂಟಿಂಗ್ ಮಾಡ್ಕೋಬೇಕು. ಹಾಗಾಗಿ ಇಂಡಿಯಾ ಈ ತರದ ಒಂದು ಪೇಟೆಂಟ್ ಬಿಲ್ ಅನ್ನ ರಿಲೀಸ್ ಮಾಡಿದೆ. ಸೊ ದ ಇಂಡಿಯನ್ ಪಾರ್ಲಿಮೆಂಟ್ ಹ್ಯಾಸ್ recently cleared the second amendment of the Indian Patents Bill, second amendment of the Indian patent bills that takes such issues into consideration and try to prevent such exploitation. ಹಾಗಾಗಿ ಬೇರೆ ಯಾವುದೋ ದೇಶದವರು, ಬೇರೆ ಯಾವುದೋ ಕಂಪನಿಯವರು ಅದನ್ನ ದುರ್ಬಳಕೆ ಮಾಡಬಾರ್ದು ಅಥವಾ ಅದನ್ನ ವಿಪರೀತ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಎನ್ನುವ ಸದುದ್ದೇಶದಿಂದ ಇಂಡಿಯನ್ ಪಾರ್ಲಿಮೆಂಟ್ ಹ್ಯಾಸ್ passed the second amendment of the Indian Patents Bill. So this is about the chapter biotechnology and its application. So let us now go with the questions regarding CET. Let us see some questions, question and answers. The first therapeutic protein approved for therapeutic purposes that was produced by rDNA technology was which one? That is the first therapeutic protein. It is a human insulin. The first one. That is a human insulin. You know that during biotechnological application in medicine, the first that is medicine that was synthesized or produced using the biotechnology, that is a insulin only, human insulin only. And the first disease that is treated using the biotechnology, that is the ADA deficiency diseases. And the first transgenic animal that is used to produce the human milk protein, that is the Rosie. You should remember all these things. Next one. The gene therapy for ADA deficiency has been tried with the help of which of the following vectors? Gene therapy. There are 4 options given. The 4 options given. Microinjection. Here the word vector has come in the question. So which vector is used for the gene therapy? That is, it's not microinjection. You know what is microinjection? It is not a bacterium. So here, because it is a human cell, when it comes to the human cell, the rDNA is transferred using the retroviruses. So a retrovirus. The answer is 4th one, that is a retrovirus. Next one, that is identify the incorrect statement regarding the use of RNAi, RNA interference for creating transgenic tobacco plants resistant to Meloidigaene incognitia. So which one is used to transfer the gene? That is a you have to identify the incorrect statement. There are 3 statements were given. Agrobacterium tumefaciens was used to transform the plant cells. Double-stranded RNA was introduced into the plant cells.
Double-stranded RNA was formed in the plant cells that initiated RNAi. So consider the two statements. So here these two statements are correct. That is first and second. So the next one, that is consider the two statements. Consider the two statement. Use of genetically modified crops can be a possible solution for minimizing the use of chemicals and fertilizers that are detrimental for the environment. The second statement, that is genetically modified crops do not require any fertilizers. So which statements are correct and which not? Which answer is suitable here? So the both 1 and 2 are correct. These two are correct. And this one, the second explains one. So actually genetically modified crops, they do not require any fertilizers. So answer is the first one. The exploitation of bioresources of a nation by multinational companies without authorization from the concerned country is referred to as, it is referred to as biopiracy. The answer is the second one, biopiracy. Why does Bt toxin not kill Bacillus thuringiensis? Why does Bt toxin not kill Bacillus thuringiensis? ಯಾಕೆ ಬ್ಯಾಸಿಲಸ್ ತುರಿಂಜಿಯನ್ಸಿಸ್ ಅನ್ನ ಅದರದ್ದೇ ಆದಂತ ಟಾಕ್ಸಿನ್ ಸಾಯಿಸೋದಿಲ್ಲ? The bacillus keeps proteins in inclusions. The toxin exists in the bacillus as protoxin. The bacillus protects its genetic material by methylation. The bacillus has a tough cell wall of peptidoglycan. The answer is the second one. The toxin exists in the bacillus as a protoxin. It is in its inactive form because a bacteria that contains the acidic pH, it only activate in the presence of the alkaline pH. Next question. Which of the following is true for golden rice? It has yellow grains because of gene introduced from a primitive variety of rice. It is a vitamin rich and it is vitamin A enriched with the gene from daffodil. It is pest resistant with the gene from Bacillus thuringiensis. It is drought tolerant, developed using Agrobacterium vector. Which of the following is true for golden rice? So which it is vitamin A enriched because golden rice is meant for the nutritional enrichment. So here vitamin A is produced in the grain itself. So that is the second one is the answer. It is vitamin A enriched. Nucleic acid segment tagged with the radioactive molecule is called. So you remember the rDNA technology. There the probe is used. What is actually the probe is used? So a nucleic acid, RNA and DNA is tagged with the radioactive molecule. That radioactive molecule that is called what? Probe. The answer is the second one, probe. Next question. The mobile genetic elements is transposon. Second one, mutation. The third one, endonuclease. The fourth one, variation. So the answer is transposon. Transposon is also called jumping gene. It is a mobile element. It cannot stay in one place. It keep on shifting from one location to one locus to another locus. Match each item in column 1 with the one in column 2 and select the answer from the codes given below. Column 1 has
bioprospecting. Here are the options given. So the answer for this bioprospecting, let us see in this chapter which one. So here biopiracy has come. Biopiracy means what? It is the there are four options given. The process of the exploitative patenting of already widely used natural resources such as plant varieties by commercial entities. So B to B. So B and B. Here B to B, there are two options. So you have to select between 1 and 2 now. Then bioremediation. Bioremediation is a process that uses microorganisms or their enzymes to treat polluted sites for regaining their original conditions. ಬಯೋರೆಮಿಡಿಯೇಷನ್ ಯಾವಾಗ ಮಾಡ್ತಾರೆ ಅಂದ್ರೆ ಸಪೋಸ್ ಅಲ್ಲಿ ಯಾವುದೇ ಒಂದು ಆರ್ಗ್ಯಾನಿಕ್ ಮೆಟೀರಿಯಲ್ಸ್ಗಳು ಫಾರ್ ಎಕ್ಸಾಂಪಲ್ ಸಮುದ್ರದಲ್ಲಿ ಅಥವಾ ರಿವರ್ ನಲ್ಲಿ ಏನಾದ್ರು ಆಯಿಲ್ ಸ್ಪಿಲ್ ಎಲ್ಲ ಆದಾಗ ಅವಾಗ ಆರ್ಗ್ಯಾನಿಸಮ್ಸ್ ಗಳನ್ನೇ ಯೂಸ್ ಮಾಡ್ತಾರೆ. ಆ ಆಯಿಲ್ ಅಲ್ಲಿ ಮೇಲೆ ಸರ್ಫೇಸ್ ನಲ್ಲಿ ಕಲೆಕ್ಟ್ ಆಗಿರುವಂತ ಆಯಿಲ್ಸ್ ಗಳನ್ನೆಲ್ಲ ಅಬ್ಸಾರ್ವ್ ಮಾಡ್ಲಿಕ್ಕೆ ಅಥವಾ ಅದನ್ನ ಡಿಕಂಪೋಸ್ ಮಾಡ್ಲಿಕ್ಕೆ ಆ ತರದ ಒಂದು ವೇಸ್ಟ್ ರೆಮಿಡಿಯೇಷನ್ ಅನ್ನ ಏನ್ ಹೇಳ್ತಾರೆ, ಬಯೋ ರೆಮಿಡಿಯೇಷನ್ ಅಂತ ಹೇಳ್ತಾರೆ. ಸಿ ಗೆ ಸಿ ಆನ್ಸರ್. ಸೊ ಹಿಯರ್ ಬಿ ಗೆ ಬಿ ಅಂಡ್ ಸಿ ಗೆ ಸಿ. ಸೊ ದೀಸ್ ಟು ಆರ್ ದಿ ಕರೆಕ್ಟ್. ಹಾಗಾಗಿ ಯು ಕ್ಯಾನ್ ಮೇಕ್ sure that the answer is the first one. The answer is the given among the four options. ನಾಲ್ಕು ಆಪ್ಷನ್ಸ್ ಅಲ್ಲಿ the answer is the first one. Next, the cotton plants can be protected from corn borer by the proteins. Corn borer, remember corn borer. So corn borer can be prevented by using the gene, cry gene, that is cry1AB. Cry1AB. These two are for the cotton bollworms. Cry1AC and Cry2AB are meant for the cotton bollworms. So ಹಾಗಾಗಿ the answer is Cry1AB. RNA interference as a mechanism of cellular defense that takes place in all bacteria, all unicellular organisms, all plants only, or all eukaryotic organisms. So it is a natural defense mechanism that is seen in all eukaryotic organisms. ಇದೆಲ್ಲ eukaryotic organisms ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಪ್ಯಾಥೋಜನ್ಸ್ ಗಳಿಗೆ ಮಾತ್ರ ಅದು ವರ್ಕ್ ಆಗೋದಿಲ್ಲ. ಸೊ ದಟ್ ಈಸ್ ಹಾಗಾಗಿ the answer is the fourth one, that is all eukaryotic organisms. How were nematode specific genes introduced in tobacco plants? Nematode specific genes ಅನ್ನ ಟೊಬ್ಯಾಕೊ ಪ್ಲಾಂಟ್ಸ್ ಗಳಿಗೆ ಹೆಂಗ್ ಹಾಕ್ತಾರೆ? How it is introduced into the tobacco plant? There are four options given: using page DNA, using a retrovirus, by gene gun, or by fourth one, that is using Agrobacterium tumefaciens. That is for in plant biotechnology itself, when there is a need to transfer one gene to a plant cells, then the major bacteria, the main bacteria that is used is Agrobacterium tumefaciens. So that is why the answer is the fourth one, Agrobacterium tumefaciens. Next, use of bioresources by multinational companies and organizations without authorization from the concerned country and its people is called, there are four options given: bio-infringement, biopiracy, biodegradation, and bioexploitation. The correct answer is the second one, biopiracy. The second one is the answer, correct answer. The first human hormone produced by recombinant DNA technology is, four options given: insulin, estrogen, third one thyroxine, fourth progesterone. The answer is insulin. The answer is insulin. ELISA is based on the principle of. ELISA is based on the principle of. There are four options: complementary base pairing, no. In vitro synthesis of polypeptides, no. Cooperation between innate and acquired immunity, no. The answer is
Antigen antibody interaction. Antigen antibody interaction. Next question. GEAC is an Indian government organization that deals with issues related to ozone depletion. No, it doesn't come under biotechnology. GM research. Yes. Loss of biodiversity. No. Use of microbes in dairy products. No. So the answer is GM research. In India, the organization responsible for assessing the safety of introducing genetically modified organisms for public use is first option given Indian Council of Medical Research, second Council for Scientific and Industrial Research, third Research Committee on Genetic Manipulation, fourth one Genetic Engineering Appraisal Committee. So the answer is the fourth one, that is the Genetic Engineering Appraisal Committee. Microbes found to be very useful in genetic engineering are Escherichia coli and Agrobacterium tumefaciens, Vibrio cholerae and tiled bacteriophage, third Diplococcus species and Pseudomonas species, the fourth one crown gall bacterium and Cenorhabditis elegans. So the answer is the both bacteria are useful for in genetic engineering or biotechnology, that is E. coli, Escherichia coli and Agrobacterium tumefaciens. So the answer is the one. One is correct. Which one of the following is commonly used in the transfer of foreign DNA into crop plants? So again, once again, the word plants, the transfer of foreign DNA into crop plants. I have already told you, only the Agrobacterium tumefaciens. So the answer is the third one, that is Agrobacterium tumefaciens. The Indian Parliament recently cleared dash amendment of the Indian Patent Bill. So in the textbook, in the last paragraph, it is written that is the second amendment bill. So the answer is first one, second amendment bill. The next question, that is biopiracy, is the term used to refer to the use of bioresources by multinational companies and other organizations without proper authorization from the countries and people concerned without compensatory payment. Second option given, that is the term used to refer to the use of bioresources by any person with proper authorization from the countries and people concerned without compensatory payment. The third option given is the term used to refer to the use of biopesticides by multinational companies and other organizations with proper authorization from the countries and people concerned without compensatory payment. The fourth option given was the term used to refer to the use of bioresources by multinational companies and other organizations with proper authorization from the countries and people concerned without compensatory payment. So the answer is, that is this one, the first one, without proper authorization and without compensatory payment. The answer is the first one. The new variety of rice by American company is actually made by crossing semi-dwarf variety with Indian basmati rice. The second option given is crossing dwarf variety with the American rice. The third option given is the crossing dwarf variety with Indian basmati. Fourth option given is the crossing semi-dwarf variety with American rice. The answer is the first one, crossing semi-dwarf variety with the Indian basmati rice.
Next, when did an American company got patent rights on basmati? So it is, there are 4 year given. First one, that is 1997, second 1995, third one 1998, fourth one 1994. The answer is 1997. Next question. An American company got patent rights on basmati rice through Trademark Office, Asia Patent and Trademark Company. The third one, the US Patent and Trademark Office. Fourth one, the US Patent. So the answer is the third one, that is US Patent and the Trademark Office. This is the correct answer. Third one is the correct answer. Next question. Which of the following is not correct about rice in India? First one. The diversity of rice in India is one of the richest in the world. Second, 27 documented varieties of basmati rice are there. Next, third one, 2 lakh varieties of rice in India alone. Fourth one, the presence of rice go back millions of years in Asia's agricultural history. So, what is the sentence which is not correct about rice in India? The fourth one, that is the fourth one. So, these three are already, that is given in the textbook. So, that is why we can choose the fourth one, that is the right option, correct answer. Next one, then the transgenic models do not exist for. The transgenic models do not exist for these diseases. There are 4 diseases given. Which are those? The first option given, that is the rhinitis. The second one, that is the cystic fibrosis. The fourth, that is the rheumatoid arthritis. The third one, that is the rheumatoid arthritis. And the fourth, that is Alzheimer's. So the transgenic models do not exist for rhinitis. Rhinitis, that is inflammation of the nose. Rhinitis means inflammation of the nose. GEAC stands for, the first option given, Genetic Engineering Appointment Committee. Second one, Genetic Engineering Appreciation Committee. Third one, Genetic Engineering Approval Committee. Fourth one, Genetic Engineering Approval Committee. The answer is Genetic Engineering Approval Committee. The fourth one is the right answer. Next question, that is the transgenic animals are used as a model for human diseases so that. So ಯಾವ ಕಾರಣಕ್ಕೆಲ್ಲ transgenic animals ಅನ್ನ use ಮಾಡ್ತಾರೆ? First one, the possibility of new treatments can be investigated. Second options given, the possibilities of way of spread can be investigated. Third, the possibilities of early detections can be investigated. The fourth, this one option given, the possibilities of preventive measures can be investigated. So the answer, the correct answer is the first one, that is possibilities of new treatments can be investigated. Next one, next question. Vaccine safety is another application of transgenic animals in which, firstly, transgenic mice are used, and if vaccine is reliable, it is checked over. Suppose ಈಗ ನೀವು ಅನಿಮಲ್ಸ್ ತಗೊಂಡಿದ್ದೀರಾ, ಟ್ರಾನ್ಸ್ಜೆನಿಕ್ ಮೈಸ್ ಅಲ್ಲಿ ಫಸ್ಟ್ ಟೆಸ್ಟ್ ಮಾಡಿದ್ಮೇಲೆ ಅದಕ್ಕೆ ಮೋಸ್ಟ್ ರಿಲೇಟೆಡ್ ಆಗಿರುವಂತ ಹ್ಯೂಮನ್ ಬೀಯಿಂಗ್ಸ್ಗೆ ಮೋಸ್ಟ್ ರಿಲೇಟೆಡ್ ಆಗಿರುವಂತ ಇನ್ನೊಂದು ಆರ್ಗ್ಯಾನಿಸಮ್ಸ್ ಅಂದ್ರೆ ಎನಿಮಲ್ ಅಂದ್ರೆ ದಟ್ ಇಸ್ ಅ ಮಂಕಿ. ಸೊ ಅವಾಗ ಯಾವ್ದನ್ನ ಯೂಸ್ ಮಾಡ್ತಾರೆ? ಫಸ್ಟ್ ಒಂದು ಟ್ರಾನ್ಸ್ಜೆನಿಕ್ ಮಂಕಿ. ಸೊ ಆನ್ಸರ್ ಇಸ್ ದ ಟ್ರಾನ್ಸ್ಜೆನಿಕ್ ಮಂಕಿ. Next, the insulin-like growth factor are involved in growth. This study can be done by introducing genes from other species that cause formation of this factor. The second option given, by introducing genes from other species that alter formation of this factor. Or third one, by studying genes from same transgenic animals which cause correct formation of this factor. Or by fourth options given is by studying genes from other species which cause correction in growth pathway. So here the answer is
by introducing genes from other species that cause formation of this factor. We need that factor in the transgenic animals. ನಮಗೆ ಆ ಎನಿಮಲ್ಸ್ ಗಳಲ್ಲಿ ಆ ಫ್ಯಾಕ್ಟರ್ ಬೇಕು. ಆ ಫ್ಯಾಕ್ಟರ್ ಆ ಎನಿಮಲ್ಸ್ ಅಲ್ಲಿ ಉತ್ಪತ್ತಿ ಆಗುತ್ತಾ ಇನ್ನು ಚೆಕ್ ಮಾಡ್ಲಿಕ್ಕೋಸ್ಕರ ಏನ್ ಮಾಡ್ತೀವಿ, ಅದನ್ನ ಯೂಸ್ ಮಾಡ್ತೀವಿ. ಹಾಗಾಗಿ ಆ ಪ್ರೊಡಕ್ಷನ್ಗೋಸ್ಕರ. ಹಾಗಾಗಿ ಆನ್ಸರ್, ಕರೆಕ್ಟ್ ಆನ್ಸರ್ ಯಾವುದು? ದ ಫಸ್ಟ್ ಆನ್ಸರ್, ದಟ್ ಈಸ್ by introducing genes from other species that cause formation of this factor. Next, last question, that is the first transgenic cow was dash, which was able to produce human milk, human protein enriched milk. So the first transgenic cow is Rosie. So the Dolly is given, the Rosie is given, the Rosie and the Dolly with the different amount of proteins in the milk. So the correct answer is the Rosie, that contains, the milk contains 2.4 grams per liter. 2.4 grams per liter. So answer is the third one. So I hope you all understood my topic, and thank you for listening me. All the best.